ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ. ಧನುಸ್ಸು ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಹಿಂದಿನ ದಿನಗಳಿಂದ ನೀವು ಸಾಕಷ್ಟು ಬದಲಾದರೂ ಕೂಡ ನೀವು ಅನ್ಕೊಂಡಂತ ಫಲಿತಾಂಶ ನಿಮಗೆ ಸಿಕ್ಕಿರಲ್ಲ. ಯಾವಾಗಲೂ ಕೂಡ ಒಳ್ಳೆಯವ್ರಿಗೆ ಕೆಟ್ಟದಾಗತ್ತಾ, ಕೆಟ್ಟವರಿಗೆ ಮಾತ್ರ ಬೇಗ ಒಳ್ಳೇದಾಗುತ್ತೆ ಅಂತ ನೀವು ಚಿಂತೆ ಮಾಡ್ತಿರ್ತೀರ. ನೀವು ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಿಮಗೆ ಏನು ಸಿಗಬೇಕು ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಈ ಚಿಕ್ಕ ವಿಷಯನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮನ್ನ ಕುಗ್ಗಿಸೋಕ್ಕಾಗಲ್ಲ. ಸ್ವಲ್ಪ ಜನ ನಿಮ್ಮನ್ನ ಗೇಲಿ ಮಾಡ್ತಿರ್ತಾರೆ, ನೀವು ಮನೆಯನ್ನ ಕಟ್ಟಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದಲ್ಲೇ ಧೈರ್ಯ ಸರ್ವಾರ್ಥ ಸಾಧನಂ ಅನ್ನೋ ರೀತಿಯಲ್ಲಿ ನೀವು ಗಟ್ಟಿಯಾಗಿ ಧೈರ್ಯದಿಂದ ಮನೆ ಕಟ್ಟಕ್ಕೆ ಶುರು ಮಾಡಿ. ಈ ತಿಂಗಳಲ್ಲಿ ನೀವು ಮನೆ, ಭೂಮಿ, ವಾಹನಗಳನ್ನ ಖರೀದಿಸುವ ಸಾಧ್ಯತೆ ಇದೆ. ದೇವರು ನಿಮಗೆ ಒಳ್ಳೆಯ ಬುದ್ಧಿಶಕ್ತಿಯನ್ನು ನಿಮಗೆ ನೀಡ್ತಾರೆ. ನಿಮ್ಮ ಉದ್ಯೋಗ ಹಾಗೂ ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ಸುಧಾರಣೆ ಕಂಡುಬರುತ್ತೆ. ಏನೇ ನೋವುಗಳಿದ್ರು ಕೂಡ ನೀವು ಯಾರ ಹತ್ರನೂ ಶೇರ್ ಮಾಡಬಾರ್ದು. ಇದರಿಂದ ತಾತ್ಕಾಲಿಕವಾಗಿ ನಿಮ್ಗೆ ನೆಮ್ಮದಿ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ಮುಂದೆ ಒಳ್ಳೇದಾಗಲ್ಲ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಡಿಸ್ಟ್ರಾಯ್ ಆಗತ್ತೆ. ಗುರುವಿನ ಸಂಪೂರ್ಣ ಒಳ್ಳೆಯ ಪ್ರಭಾವದಿಂದ ಯಾರಿಗೆಲ್ಲ ಮದುವೆ ಆಗ್ತಿಲ್ಲ ಅವ್ರಿಗೆಲ್ಲ ಮದುವೆ ಆಗೋ ಸಾಧ್ಯತೆ ಇದೆ. ದಾಂಪತ್ಯದಲ್ಲೂ ಕೂಡ ಪಾರ್ಟ್ನರ್ಸ್ ಇಂದ ಸಹಾಯ ಪಡಿತೀರಾ ಹಾಗೂ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರುತ್ತೆ. ನೀವು ಮಾಡ್ತಿರೋ ಕೆಲಸದ ಮೇಲೆ ಬೇರೆಯವರು ಕೆಟ್ಟದಾಗಿ ಮಾತಾಡಿದ್ರೆ ನೀವು ತಲೆ ಕೆಡ್ಸ್ಕೋಬಾರ್ದು. ಇವನಿಗೆ ಬಿಲ್ಪತ್ರ ಅರ್ಪಿಸೋದ್ರಿಂದ ಪರಿಹಾರಗಳಾಗತ್ತೆ.